ಆದ್ರೂ ಕೂಡ ನೀವು ಬಹುತೇಕ ಇಡ್ತಾ ಇದ್ರಿ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಬರೀ ಅಲ್ಲಲ್ಲ, ರಾಜ್ಯ ಸುತ್ತವಾಗ್ಲೂ ಜೊತೆಗೆ ಇದ್ದೆ. ಇಡೀ ಎಲ್ಲ ಪ್ರತಿಯೊಂದು ಕ್ಷೇತ್ರಕ್ಕೂ ಜೊತೆಗೆ ಹೋಗಿದ್ದೀನಿ. ರಾಜ್ಯದಲ್ಲಿ 224 ಸೀಟ್ಗೂ ಅಟೆಂಡ್ ಆಗಿದ್ದೀವಿ. ಇವತ್ತು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸುರ್ಜೇವಾಲಾ ಅವರು, ಕೆ ಸಿ ವೇಣುಗೋಪಾಲ್ ಅವರು ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತ ಎಲ್ಲಿ ತನಕ ಬೆಳಿಬೋದು ಅಂತ ತೋರ್ಸೋಕ್ಕೆ. ಬ್ಲಾಕ್ ಪ್ರೆಸಿಡೆಂಟ್ ಅಂತ ಹಿಡಿದು ZP, TP, MLA 40 ವರ್ಷ ನನ್ನ ವಯಸ್ಸು, ಅವ್ರ ಎಕ್ಸ್ಪೀರಿಯನ್ಸು. ಆ್ಯಸ್ ನನಗೆ ಅಷ್ಟು ವಯಸ್ಸಾಗಿಲ್ಲ ಇನ್ನು, ಐ ಆಮ್ 34. ಅವ್ರಿಗೆ 38 years ಈಸ್ ಬೀನ್ ಅನ್ MLA. ಇಟ್ ಈಸ್ ನಾಟ್ ಅ ಸ್ಮಾಲ್ ಥಿಂಗ್. ಆ್ಯಂಡ್ ಟುಡೇ finally his dream is come true. He is being the Chief Minister of Karnataka. It is a very big moment for the entire country's youth. ಸರ್, ಈಗ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬ್ತಾ ಇರೋದು ಯಾವ ಕಾರಣಕ್ಕೆ? ಯಾಕಂದ್ರೆ ಕಾರ್ಯಕರ್ತರು ಕೂಡ ನೆಕ್ಸ್ಟ್ ಉನ್ನತ ಮಟ್ಟಕ್ಕೆ ಹೋಗಬಹುದು ಅನ್ನುವಂಥ ಉತ್ಸಾಹ ಜಾಸ್ತಿ ಕಾಣ್ತಾ ಇದೆ. ನಿಮ್ಗೆ ಏನು ಅನ್ಸುತ್ತೆ? 100% ಸಿಂಪಲ್, ಕೆಳಗಡೆಯಿಂದ ಮೇಲೆ ಬಂದಿರುವಂಥ ಒಬ್ಬ ವ್ಯಕ್ತಿ, ಪಕ್ಷದಲ್ಲಿ ಬೆಳೆದಿರುವಂಥದ್ದು. ಇಡೀ ಇಂಡಿಯಲ್ಲಿ ಎಲ್ಲೇ ಪ್ರಾಬ್ಲಮ್ ಆದರೂ ಟ್ರಬಲ್ ಶೂಟರ್ ಅಂತ ಡಿ ಕೆ ಸರ್ನ ಕರಿತಾ ಇದ್ರು. ಇವತ್ತು ಅವ್ರಿಗೊಂದು ಸ್ಥಾನ ಸಿಕ್ಕಿದೆ. ಇನ್ನು ಕರ್ನಾಟಕಕ್ಕೆ ಒಳ್ಳೆ ಟೈಮ್ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ತಂದೆಯವರಿಗೂ ಕೂಡ ಫಸ್ಟ್ ಲಿಸ್ಟಲ್ಲಿ ಅವರ ಹೆಸರು ಅನೌನ್ಸ್ ಆಗ್ಬೋದು ಅನ್ನುವಂಥ ನಿರೀಕ್ಷೆಗಳಿತ್ತು. ಫಸ್ಟ್ ಲಿಸ್ಟಲ್ಲಿ ಅನೌನ್ಸ್ ಆಗಿಲ್ಲ. ಹ್ಯಾರಿಸ್ ಸರ್ದು ಆಗುತ್ತೆ. ನನಗೆ ನಂಬಿಕೆ ಇದೆ, ಹೈಕಮಾಂಡ್ ಮೇಲೆ ನನಗೆ ನಂಬಿಕೆ ಇದೆ, ಪಾರ್ಟಿ ಮೇಲೆ. ನಮ್ಮ ತಂದೆ ಮಂತ್ರಿ ಮಂಡಲದಲ್ಲಿ ಇರ್ತಾರೆ. ನನ್ನ ನಾಯಕರ ಮೇಲೆ ನನ್ನ ನಂಬಿಕೆ ಇದೆ. ನೆಕ್ಸ್ಟ್ ಲಿಸ್ಟಲ್ಲಿ ಖಂಡಿತವಾಗ್ಲೂ ಕೂಡ ಹ್ಯಾರಿಸ್ ಸರ್ ಹೆಸರು ಇರುತ್ತೆ. ಈಸ್ ಮೋಸ್ಟ್ ಡಿಸರ್ವಿಂಗ್ ಪರ್ಸನ್, 4th time MLA. ಈಸ್ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳಾಗಿದೆ. BDAಯಲ್ಲಿ ಅವ್ರು 3 ವರ್ಷದಿಂದ ಅಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಬ್ಯೂಟಿಫುಲ್ಲಾಗಿ ಸಿಸ್ಟಮೈಸ್ ಮಾಡಿದ್ದಾರೆ. ಹಿ ಈಸ್ ಅ ವಿಷನರಿ ಹ್ಯೂಮನ್ ಬೀಯಿಂಗ್ ಹಿಮ್ಸೆಲ್ಫ್. ಸೊ ಪಾರ್ಟಿ ವಿಲ್ ಗಿವ್ ಹಿಮ್ ದ ಆಪರ್ಚುನಿಟಿ. ಆಶ್ವಾಸನೆ ಏನಾದರೂ ಕೊಟ್ಟಿದ್ದಾರಾ ಸರ್? ಮಾಡೇ ಮಾಡ್ತೀನಿ, ಮಂತ್ರಿ ಸಚಿವ ಸಂಪುಟದಲ್ಲಿ ಇಡ್ತೀರಾ ಅಂತ ಹೇಳಿ ಡಿ ಕೆ ಸರ್? ನನಗೆ ನಂಬಿಕೆ ಇದೆ. ಇವಿಷ್ಟು ನಲ್ಪಾಡ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಒಬ್ಬೊಬ್ಬರೇ ಆಗಮಿಸ್ತಾ ಇದ್ದಾರೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ವಿಐಪಿಗಳು ಈಗಿನಿಂದಲೇ ಬರೋದಿಕ್ಕೆ ಶುರು ಆಗಿದ್ದಾರೆ. ಮತ್ತೊಂದು ಕಡೆ ಬಿಗಿ ಭದ್ರತೆ ಇದೆ. ಪೊಲೀಸರು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದೇ ಇರೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಪಾಸ್ ಇಲ್ಲದ ಗಣ್ಯರನ್ನ ತಿಮ್ಮಯ್ಯ ಸರ್ಕಲ್ನಿಂದಲೇ ಲೋಕಭವನದ ಮುಖ್ಯ ವೇದಿಕೆಯವರೆಗೂ ಸುರಕ್ಷಿತವಾಗಿ ಕರೆತರೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. 6 ಸೀಟ್ಗಳ ಸಾಮರ್ಥ್ಯ ಇರುವಂತಹ ಎಲೆಕ್ಟ್ರಿಕ್ ಗಾಲ್ಫ್ ಕಾರ್ಟ್ನಲ್ಲಿ ವಾಹನಗಳ ವ್ಯವಸ್ಥೆ ಆಗಿದೆ. ಪಾಸ್ ಪಡೆದಂತಹ ಗಣ್ಯರು, ಅವರ ಅಧಿಕೃತ ಪಟ್ಟಿಯೂ ಕೂಡ ಪೊಲೀಸರ ಬಳಿ ಇದೆ. ಎಲ್ಲವನ್ನು ಪರಿಶೀಲನೆ ಮಾಡಿನೇ ಒಳಗಡೆ ಬಿಡ್ತಾ ಇದ್ದಾರೆ. 2 ದೃಶ್ಯ ನೀವು ನೋಡ್ತಾ ಇರೋದು. ಲೋಕಭವನದ ದೃಶ್ಯ 1. ಅದರಲ್ಲಿ DKಶಿ ಅವರ ಸಹೋದರ DK ಸುರೇಶ್ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಎಲ್ಲರನ್ನೂ ಮಾತನಾಡಿಸ್ತಾ ಸಿದ್ಧತೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಯಾವುದೇ ರೀತಿಯ ಸಮಸ್ಯೆ ಆಗದೇ ಇರೋ ನಿಟ್ಟಿನಲ್ಲಿ ಮುತುವರ್ಜಿಯನ್ನ ವಹಿಸಿದ್ದಾರೆ. ಮತ್ತೊಂದು ಕಡೆ ಲೋಕಭವನ ದೃಶ್ಯ 2 ನೀವು ನೋಡ್ತಾ ಇದ್ದೀರಿ. ಲೋಕಭವನದ ಮುಂಭಾಗದ ದೃಶ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.